ನೋಡ್ ಮಲ್ಯ ಮನ್ಸಿಗೆ ಮೋಸ ಮಾಡಕ್ ಹೋಗ್ಬೇಡ. ಯಾಕಂದ್ರ ಮನಸ್ಸು ನಿನ್ ಬಿಟ್ಟು ಇರಕ್ ಆಗಂಗಿಲ್ಲ. ನಿನ್ನ ಇಷ್ಟಪಡ ಆತೈತಿ. ಮದಿವ್ಯಾಗ ಆದಷ್ಟು ಜಲ್ದಿ, ಇಲ್ಲಾ ಅಂದ್ರೆ ಏನಾರ ಮಾಡ್ಕೊಂಡ್ ಸತ್ ಬಿಡ್ತೈತಿ ನೋಡೋದು ಮನಸ್ಸು. ಅಬ್ಬಾಬು ಗಡ್ಸೇನಿ ಮುದೇಕೆ ಯಾಕೆ ಬಂದಂಗಲ್ಲ, ಏನ್ ಮದ್ವಿ ದಳ ಬಿಡಿತ್ತೆ ಪೈಕಿಗೆ. ಇವನೋನ ಮನ್ಸು ತಡೆವಲ್ತಂತ, ಏನ್ ಮಾಡ್ಕೊಂತ ಸಾಯ್ತೀನಿ ಅಂತ. ಹೋಗ್ ಸಾಯ್ ಹೋಗ, ನೀನಂತ ಇದ್ರೆ ಅಷ್ಟು ಬಿಟ್ರೆ ಅಷ್ಟು. ಅವನು ಗೌಡ್ಗೆ ಹೇಳಿ ನಾನು ಈಕಿನ್ ಬಿಟ್ಟು ಊರೂರು ಅಡ್ಡಾಡಕ್ ಹೋಗ್ಬೇಡ ಅಂತಂದೆ. ಆದ್ರ ನನ್ ಮಾತು ಎಲ್ಲಿ ಕೇಳ್ತಾನ, ಒಕ್ಕನ 15 ದಿನದ ಗಟ್ಲೆ ತಿರ್ಗಾಕ. ಈಗ ಮಲ್ಯನಿಂದು ಮಾಡ್ಕೊಂಡ್ ಹೋಗ್ತೀನಿ ಅಂತ ಹೇಳೋಡ, ಹೋಗ ಅಲ್ಲೇ 10 ಗಂಟೆ ಕುಂತ್ಗ. ನೋಡ್ರಿ ಗೌಡ್ಶನರ, ನೀವ್ ಏನ ಹೇಳಿದ್ರು ನನ್ನಿಂದಂತೂ ಮದ್ವೆ ಆಗೋದ್ ಆಗಂಗಿಲ್ರಿ ಈಗ. ಯಾಕಂದ್ರೆ ನಮ್ ಫ್ಯಾಮಿಲಿ ಬಾಳ ಕಷ್ಟದಾಗೈತ್ರಿ ಗೌಡ್ಶನರ. ಏನು ಗೌಡ್ರಿಗೆ ಹಂಚ ಆತಿಲ್ಲ? ಗೌಡನ್ ವಿಚಾರ ಬಿಟ್ಟು ಬಿಡು. ಗೌಡನ್ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ. ಒಟ್ ನೀ ಮದ್ವೆ ಆಗಕ್ ಅಷ್ಟೇ ರೆಡಿ ಆಗ. ಅಯ್ಯೋ ನಾನು ಗಡ್ಸೇನಿಗೆ ಎಷ್ಟೊಂದು ತಲೆ ಕೆಟ್ಟಿರ್ಬೇಕಂತೀನಿ. ಮದ್ವಿ ಅಂತ ಸಾಯ್ತ ಹೇಳೋಡ. ಮದ್ವೆ ಆಗ್ಲಾರ್ದು ಹುಡ್ರ ಇದೀವಿ ನಾವು. ಮದ್ವಿ ಸುದ್ದಿ ಮಾತಾಡಿದ್ರ ನಮ್ ತಲೆ ಸಿಟ್ಟಂದ್ ಹೋಗತಿ. ನಾ ಏನ್ ನೋಡಿಲ್ಲಪ್ಪ ಯಪ್ಪ. ಗೌಡ್ಸೇನಿ ಐತ್ ತೆಡ್ನಿಂದ ಗೌಡ್ಗೆ ಹೇಳ್ತನ ಈ ವಿಷಯನ. ಗೌಡ್ಗೆ ಹೇಳಿ ಗೌಡನ್ ಕೈಲಿ ವಾಲ್ಗ ಹಾಕಿಸ್ತೀನಿ ನನಗೆ. ಐತ್ ನಿನಗೆ. ನೋಡ್ ಮಲ್ಯ, ಇನ್ನೊಂದ್ 2-3 ದಿನದಾಗ ಗೌಡ್ರು ಊರಿಗ್ ಬರಂಗದಾರ. ಅಷ್ಟ್ರೊಳಗ ಇಬ್ರದು ಮದ್ವೆ ಆಯ್ತಪ್ಪ ಅಂದ್ರ ಚಲೋ. ಇಲ್ಲಾ ಅಂದ್ರ ಸುಮ್ನೆ ಕಿರಿಕಿರಿ ಮಾಡ್ಕೊಳಕ್ ಹೋಗ್ಬೇಡ ನೋಡ್. ಗೌಡ್ಶನರ, ನಾ ಹೇಳದ್ ಅರ್ಥ ಮಾಡ್ಕೊಳ್ರಿ. ನಮ್ ಮನಿ ಪರಿಸ್ಥಿತಿ ಸರಿ ಏ ಅದೆಲ್ಲ ಏನು ಹೇಳಕೋಬೇಡ. ಗೌಡ್ರು ಊರಿಗ್ ಬರೋರಾಗ ಮದ್ವೆ ಆಗ್ಬೇಕು ಅಷ್ಟೇ. ಬಾ ಹೋಗು. ನಾನು ಇವ್ ಗೌಡ್ ನೋಡಿರ 2 ದಿನದಿಂದ ಫೋನ್ ಸ್ವಿಚ್ ಆಫ್ ಇಟ್ಟಾನ. ಇಲ್ಲಿ ನೋಡಿರ ಗೌಡನ್ ಸಂಸಾರ ಬೆಂಕಿ ಉರಿಯಾಗತೈತಿ. ಈ ಗೌಡ್ಸೇನ್ ನೋಡಿರ ಮಲ್ಯನ್ನ ಮದ್ವೆ ಆಗಮ್ ಅಂತಂದು ಕುಣಿತಾಳ. ಇವ್ನು ಗೌಡ್ಗ ಈ ವಿಷಯ ತಿಳಿಸ್ಬೇಕು ನಾನು. ಇವ ನೋಡ್ಯಾರ ಯಾವ ಸುಡ್ಗಾಡಿಗೆ ಹೋಗ್ಯಾನ ಏನ ಹಾಳಾಗಿ ಹೋಗ್ಬಿಟ್ಟಾನ. ಅತ್ತಾಗ ಒಮ್ಮೆಕ ಮದ್ವೆ ಆಗಿ ಮಕ್ಳಾಗಿನ್ ಬರ್ತಾನ ಹೆಸರಿಡಾಕ. ಅಲ್ಲ ಇವನವನು ಈ ನನ್ ಮಗ ಮಲ್ಯ ಯಾಕೆ ಈ ಕಡೆಗೆ ಬರಂಗ್ ಕಾಣಕತ್ತೆ ನಾನು. ಅಲ್ಲ ಗೌಡ್ಶನರ, ಎಲ್ಲಿದ್ರಿ? ಕಬ್ಬಿನಂತ ಕಾದ ಈ ಕಡೆ ಬಂದ್ರೆ ಮತ್ ನಾನ ಅಲ್ಲೇ ಹುಡ್ಕಾಡಿದ್ ನೋಡ್ರಿ. ಕಬ್ಬಿನಂತ ಕಾಣಲಿಲ್ಲ ನೀವು. ಕರುಮಪ್ಪ ಇರ್ಲಿ ಬಿಡ್ರಿ, ಈಗ ವಾದ್ಯಾಡಕ್ಕಿಂತ ಕುಂದ್ರಕ್ಕೇನಿಲ್ಲ. ಈಗ ಎಲ್ಲಿದ್ರಿ ಹೇಳ್ರಿ ನೀವು? ಹಾ ಅಲ್ಲಿದ್ರಾ? ಆತಾಯ್ತಿರಿ, ಬಂದ್ಬಿಡ್ತು. ಬಂದಿರ್ತೀನಿ, ಎಲ್ಲ ಮಾತಾಡಿ ಮುಗಿಸ್ಬಿಡಮ್. ಬನ್ನಿ ಅಲ್ಲೇ ಬನ್ನಿ. ಅಬ್ಬಾಬಾಬೋ, ಈ ಹೊಳಮಗ್ಗ ಎಷ್ಟೊಂದ್ ಸೊಕ್ ಬಂದಿರ್ಬೇಕಂತ ನಾನು. ಮುಂದೆ ಇದೀನಿ ಮಾತಾಡಿಸ್ಲಾರ್ದಂಗ ಹೊಂಟ ನೋಡ. ಈಗ ಹೆಂಗ್ ಮಾತಾಡಸ್ತೇನ ಅವ್ ಮಗ ಮಲ್ಯ. ಹೊಡ್ದನ್ ಲಾಟ್ರಿ ದೇವ್ನಂತ ಗೊಡ್ಸೇನ್ ನೋಡ್ಯಾನ. ನಾವ್ ಯಾಕೆ ಬೇಕೀಗ? ಅದಿದೆಲೆ ಮಲ್ಯ, ಇನ್ನು ಮುಂದ ನಾ ಇರಲ್ತನ ನಿನ್ನ ಗೌಡ್ಸೇನ್ ಜೊತೆಗೆ ಮದುವೆ ಮಾಡಾಕ ಬಿಡಲ್ಲ. ಆಯ್ತ್ ಮಗನ ಮಲ್ಯ, ಇದಕ್ಕೆ ಹೆಂಗ್ ಕಲ್ಲು ಹಾಕ್ಬೇಕನ್ನೋದು ನನಗೆ ಗೊತ್ತೈತಿ. ಕಲ್ಲು ಹಾಕೇ ತೀರ್ತ ನಾನು ಅದಕ್ಕೆ. ಅಲ್ರಿ ಗೌಡ್ಶನರ, ಮಿಂಜೆಲ್ಲ ಕಬ್ಬಿನೊಳದಾಗ ಬಾ ಅಂದ್ರಲ್ಲ, ಅಂತ ಕೆಲಸ ಏನಿತ್ತಂತ? ಏ ಮಲ್ಯ, ಹುಚ್ಚಿಗೆ ಹಿಡ್ದೈತಿ ನಿನಗ. ಕಬ್ಬಿನ ಹೊಲಕ್ಕ ಎದಕ್ ಬಾ ಅಂತ ನಿನ್ ಹೇಳ. ನಾನು ಮದ್ವೆ ವಿಷಯ ಮಾತಾಡ್ದಿತ್ತು, ಅದ್ರ ಸಲಕ್ ಕರ್ದೀನಿ. ನೀ ಏನೇನಾರ ಅನ್ಕೋತಿಯಲ್ಲ, ಹೋಗ್ಲಿ ಬಿಡು. ನಿಮ್ ಗೌಡ್ರು ಫೋನೇ ಎತ್ತಲಾಗ್ಯಾರ ಮಲ್ಯ. ಎಷ್ಟೊತ್ತನ ಆಯ್ತು ಹಚ್ಚ ಹತ್ತೀನಿ, ಒಟ್ಟ ಫೋನ್ ಎತ್ತಕ್ಕೆ ತಯಾರಿಲ್ಲ ನೋಡ್ ನಿಮ್ ಗೌಡ್ರು. ನೋಡ್ರಿ, ಮತ್ತೇನಾರ ಹಿಂದಡಕ ಕೆಲಸ ಆಗ ಮುಂದ್ ಬಂದ್ ಮತ್ತ ಗಬ್ ಎಬ್ಸಿಟ್ಟಾರಂತೀನಿ. ನೋಡ್ ಮಲ್ಯ, ಅದ್ರ ಬಗ್ಗೆ ಏನು ವಿಚಾರ ಮಾಡಕ್ ಹೋಗ್ಬೇಡ. ಯಾರ್ಯಾರ್ಗೆ ಏನೇನ್ ಅಡ್ವಾನ್ಸ್ ಕೊಡ್ಬೇಕು ಎಲ್ಲಾರ್ಗಿ ಕೊಟ್ಟು ಬಿಟ್ಟಿನಿ. ಇನ್ನೇನ್ ನೀನು ಒಟ್ ತಾಳಿ ಕಟ್ಟದು, ಮನಿ ಕರ್ಕೊಂಡ್ ಹೋಗುದು ಅಷ್ಟೇ ನೋಡ್. ಅಲ್ರಿ ಗೌಡ್ಶನರ, ಅದ್ರೊಳಗ ಏನಾರ ಗೌಡ್ರು ಬಂದ್ರ ಹೆಂಗ್ ಮಾಡದಂತ? ಗೌಡ್ರದು ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡ. ಗೌಡ್ರು ಬರಾಗ ಮದ್ವಿ ಆಗ್ಬಿಡ್ಬೇಕು ನೋಡ್ ಒಟ್ಟ. ಪ್ಲಾನ್ ಎಲ್ಲ ಬರೋಬ್ಬರಿ ಮಾಡಿರಿ. ಆತೋರ್ ನೀವ್ ಹೇಳ್ದಂಗ ಗೌಡ್ ಬರೋದ್ರಾಗ ತಾಳಿ ಕಟ್ಟಿ ನಮ್ ಮನಿಗೆ ಕರ್ಕೊಂಡ್ ಹೋಗ್ಬಿಡ್ತೇನ್ರಿ. ಅಷ್ಟೇ ಮಾಡೋಣ, ನಡಿ ಈಗ ಹೋಗುನ್. ಹೌದಾ, ನಡ್ರಿ ಹಂಗ. ಎಂತ ಸಂಚು ಮಾಡ್ಯಾರ ನೋಡ. ಅಲ್ಲಿ ಕೊಡ್ತೀನಿ, ನಿಮ್ಮಿಬ್ರನ್ನ ಮದ್ವೆ ಹಾಕ್ ನಾ ಬಿಡಂಗಿಲ್ಲ.
ಗೌಡ್ ನನ್ನ ಎದಕ್ಕೆ ಗೆಣಸ್ ಕೆರೆಕ್ ಬಿಟ್ಟೋಗ್ಯಾನಂತ ಮಾಡ್ರಿ ಅಣ್ಣ ಇಲ್ಲಿ ನೋಡ್ಕೊಡ್ತೀನಿ. ನಿಮ್ಮಿಬ್ರಿಗೆ ಮದ್ವೆ ಹಾಕಿ ನಾ ಬಿಡಂಗಿಲ್ಲ ಅಂದ್ರ ಬಿಡಂಗಿಲ್ಲ. ಏ ಅಮಾಶಿ ಗೊತ್ತಿಲ್ಲಾರ ಏನೇನು ಮಾತಾಡಕ್ ಹೋಗ್ಬೇಡ. ಇಲ್ಲಿ ಕೊಡ್ಸೇನಿ ನನ್ಗೆಲ್ಲ ಗೊತ್ತೈತಿ. ಏ ಮಲ್ಯ ನಿನಗ್ ಗೊತ್ತಾಗ್ಲಿಲ್ಲನ ಗೌಡ್ಸೇನಿ ಮದ್ವಿ ಮಾಡ್ಕೊಂತಿ. ನಿಂಗ ಹೇಳ ಹತ್ತೀನಿ ಹೇಳ್ರಿ ಅವ್ ನೋಡಿ ಏನೇನ ಮಾತಾಡ್ತಾನ. ಹೇಳ ಹತ್ತೀನಿ ಅಣ್ಣ ಹಾಕಿನ್ ನಾ ಎಷ್ಟ್ ಹೇಳ್ತೀನಿ ಅಷ್ಟ ಕೇಳ್ಬೇಕ. ಅದು ಬಿಟ್ಟು ಜಾಸ್ತಿ ಮಾತಾಡಕ್ ಹೋಗ್ಬೇಡ. ಇಲ್ಲ ಕೊಡ್ಸೇನಿ ನಾನ್ ನಿಮ್ ಮನೆ ಅನ್ನ ತಿಂದಿನಿ. ನಿಮ್ ಮನೆಗೆ ದ್ರೋಹ ಬಗ್ಗೆ ಕೆಲಸ ಮಾಡಂಗಿಲ್ಲ ನಾನು. ಒಂದ್ಸಲ ಹೇಳಿದ್ರ ಗೊತ್ತಾಗಲ್ಲ ನಿನ್ಗ. ನೋಡ್ಕೊಡ್ತೀನಿ ನಿಮ್ಮಿಬ್ರಿಗಂತೂ ಮದ್ವೆ ಹಾಕ್ ಬಿಡಂಗಿಲ್ಲ. ಒಂದ್ಸಲ ಹೇಳಿದ್ರ ಗೊತ್ತಾಗುತ್ತ ಆಗಲ್ಲ ನಿನಗ. ನೀವ್ ಬಡಿಯೋದಲ್ಲ ಕಾಯಿ ಹೊಡದ್ರನ ನಿಮ್ಮಿಬ್ರಿಗೆ ಬಿಡಂಗಿಲ್ಲ ಅಂದ್ರ ಬಿಡಂಗಿಲ್ಲ ನಾನು. ಅಮಾಶಿ ತಿಳ್ಕೊಂಡ್ ಮಾತಾಡ. ಏನ್ ತಿಳ್ಕೊಬೇಕು? ನಾನು ಎಲ್ಲ ತಿಳ್ಕೊಂಡ ಹೇಳಕತ್ತಿದ್ದು. ನೀನು ಗಡ್ಸೇನ್ ಮದ್ವೆ ಹಾಕೊಂತಿದ್ದಿ. ಆ ಮದ್ವೆ ನಾ ಬಿಡಂಗಿಲ್ಲ. ಅಲ್ಲಲೇ ಅಮಾಶಿ ಗೌಡ್ಸೇನಿಗೆ ನನಗ ಮದ್ವೆ ಅಂತಗರಿ ನಿನಗೆ ಹೇಳಿದ್ದಾರೆ ಯಾರಲ್ಲೇ? ಅಲ್ಲೋ ಮಲೆ ಹೆಂಗ್ ತಿಳಿಸಿ ನಿನ್ಗ ಯಾರು ಯಾಕೆ ಹೇಳಕ್ ಹೋಕಾರ? ನಾನ ಇಲ್ಲಿ ಕುಂತ್ ಕಳ್ಸಿ ಎಲ್ಲಾ ಕೇಳ್ಸ್ಕೊಂತೀನಿ ನೀವಿಬ್ರು ಮಾತಾಡೋದು. ಏನ್ ಮಾತಾಡಿದಿ? ಅಲ್ಲೋ ಗೌಡ್ಸೇನ್ ಹೇಳಿದ್ಲು ಎಲ್ಲಾರಿಗೂ ಅಡ್ವಾನ್ಸ್ ಕೊಟ್ಬಿಟ್ಟಿನಿ, ತಾಳಿ ಕಟ್ಕೇಸಿ ಮನಿಗ್ ಕರ್ಕೊಂಡ್ ಹೋಗೋದ್ ಅಷ್ಟ ಅಂತಂದ. ನಾನ್ ಇರೋವರೆಗ ನಿಮ್ಮಿಬ್ರಿಗೆ ತಾಳಿ ಕಟ್ಟಕ್ ಬಿಡಂಗಿಲ್ಲ. ಇಲ್ಲಿ ನೋಡ್ ಮಲ್ಯ, ಇವತ್ತೆಲ್ಲ ನಾಳೆ ಗೌಡ್ ಬರ್ತಾನ. ಗೌಡ್ಗೆ ನಿನ್ನ ಕಡಸ್ಲಲ್ಲ ನಾನ್ ನಮ್ಮ ಅಪ್ಪನ ಮಗನ ಅಲ್ಲ. ಮಂಗಿ ಇಲ್ಲೇನ್ ಕಡಿಸ್ತಿ? ಅಲ್ಲೋ ಕಬ್ಬು ಬರ್ತಾವ ಇನ್ನ 2 ತಿಂಗಳು ಬಿಟ್ಟು ಕಡಿಸ್ ಹೋಗ ಅಲ್ಲಿ. ಏನು ಗೊತ್ತಿರ್ಲಾರಂಗ್ ಮಾತಾಡ್ಕೊಂಡ್ ಕುಂಡಿರ್ತಾನ. ನಾ ಯಾಕೆ ಇವ್ನ್ ಮದ್ವಿ ಆಗ್ಲು? ನನ್ ಗೌಡ ಬಂಗಾರ ಅಂತವದನ. ಅವ್ನ್ ಬಿಟ್ಟು ಇವ್ನ್ ಯಾಕೆ ಮದ್ವಿ ಅಲ್ಲಿ? ನಾವ್ ಮಾತಾಡತ್ತಿದ್ದೆ ಬ್ಯಾರೆ ಇಲ್ಲಿ. ಗಡ್ಸೇನಿ ನೀವಿಬ್ರು ಮಾತಾಡೋದು ನಾ ಇಷ್ಟೊತ್ತಿನ ತನಕ ಕೇಳಿಸ್ಕೊಂತೀನಿ. ನಿಂದು ಮಲ್ಯಂದು ಮದ್ವೆ ಅಲ್ಲ ಅಂದ್ರ ಮತ್ ಯಾರ್ದಂತ ನನಗ್ ಗೊತ್ತಾಗ್ಬೇಕು. ಏ ಕಿಸ್ಮಂಗಿ ನಾ ಯಾಕೆ ಮಲ್ಯಾನ್ ಮದ್ವಿ ಆಗ್ಲಿ? ಅಷ್ಟಕ್ಕೂ ಮಲ್ಯಾನ ನಾ ಆಗಕತ್ತಿಲ್ಲ.